ಮುನೇಶ್ವರ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ. ಗೋವಿಂದರಾಜ್ ನೇತೃತ್ವದಲ್ಲಿ ಅದ್ದೂರಿ ಧಾರ್ಮಿಕ ಕಾರ್ಯಕ್ರಮ. ಹೋಮ ಹವನ ವೇದ ಘೋಷಗಳ ನಡುವೆ ಪ್ರಾಣ ಪ್ರತಿಷ್ಠಾಪನೆ. ರಾಮನಗರ ಜಿಲ್ಲೆಯ ಹೆಜ್ಜಾರು ಗ್ರಾಮದಲ್ಲಿ ಸುಮಾರು 4 ದಶಕಗಳ ಇತಿಹಾಸ ಹೊಂದಿರೋ ಶ್ರೀ ಮುನೇಶ್ವರ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಗೋವಿಂದರಾಜ್ ನೇತೃತ್ವದಲ್ಲಿ ಆಯೋಜಿಸಲಾದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದಲೇ ವೈದಿಕ ಪಂಡಿತರಿಂದ ಹೋಮ ಹವನ ಹಾಗೂ ವೇದ ಘೋಷಗಳ ನಡುವೆ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದ್ವು. ಸಂತೋಷ ಆಗುವಂಥದ್ದು. ನಾನು ಕಳೆದಂಥ ಒಂದು 4-5 ವರ್ಷದ ಹಿಂದೆ ಬಂದಿದ್ದೆ ಈ ಕ್ಷೇತ್ರಕ್ಕೆ. ಅವತ್ತಿಗೂ ಇವತ್ತಿಗೂ ನೋಡಿದ್ರೆ ತುಂಬ ಭಾಳ ಬದಲಾವಣೆ ಅನ್ನೋದು ಸಂದರ್ಭ ಆಗೈತೆ. ಯಾಕಂದ್ರೆ ಆ ಭಗವಂತನ ಒಂದು ನಿಯಮ ಮೊದಲೇ ಒಂದು ಉತ್ತ ಇತ್ತು ಇಲ್ಲಿ. ಆದ್ರೆ ಇವತ್ತು ನೋಡಿದ್ರೆ ಬರುವಂಥ ಜಾಗನೇ ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಆ ಭಗವಂತನ ಶಕ್ತಿ ಅನ್ನೋದು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತದೆ ಭಕ್ತಾದಿಗಳಿಗೆ. ಆದರೆ ಭಾಳ ಪವರ್ಫುಲ್ ಇರುವಂಥ ಜಾಗ ಇದು. ಯಾಕೆಂದರೆ ಮುನೇಶ್ವರನ ನಾವು ಪೂಜೆ ಮಾಡಿ ಮತ್ತೆ ನಾವು ಅನಂತರ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು. ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮುನೇಶ್ವರನಿಗೆ ಭಾಳ ಪ್ರಾಮುಖ್ಯತೆ ಕೊಡುವಂಥ ಒಂದು ಸಂದರ್ಭ ಇದೆ. ಆದರೆ ಮುನೇಶ್ವರನ ನಾವು ಎಷ್ಟು ನಾವು ಪೂಜೆ ಮಾಡ್ತೀವಿ ಅಂದರೆ ನಾಗನ ಪೂಜೆ ಮಾಡಿದಂಥ ಒಂದು ಸಂದರ್ಭ ಆಗ್ತದೆ. ಆದರೆ ಈ ಜಾಗನೂ ಅಷ್ಟೇ ಒಂದು ಪವಿತ್ರವಾದಂಥ ಒಂದು ಜಾಗವಾಗಿ ಒಂದು ದೊಡ್ಡ ಮಟ್ಟ ಒಂದು ಕ್ಷೇತ್ರವಾಗಿ ಮುಂದೊಂದು ದಿನ ಅಂದರೆ ಭಾಳ ದೂರ ಹೋಗಲ್ಲ, ಹತ್ತಿರದಲ್ಲೇ ಕಳೆದಂಥ ಶಿವರಾತ್ರಿ ಮಾಸ ಕಳೀತು ಅಂದರೆ 2027 ಶಿವರಾತ್ರಿ ಮಾಸ ಕಳೀತು ಅಂದರೆ ಈ ದೊಡ್ಡ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗುವಂಥ ಒಂದು ಸಂದರ್ಭ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಪುಣ್ಯ ಪುರುಷರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಹಾಮಂಗಳಾರತಿ ನೆರವೇರಿಸಿ ಆಗಮಿಸಿದ್ದ ಎಲ್ಲ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಭಕ್ತಿ ಸಂಪ್ರದಾಯ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮ ಭಕ್ತರಲ್ಲಿ ಆಧ್ಯಾತ್ಮಿಕ ಸಂಭ್ರಮವನ್ನ ಮೂಡಿಸಿತು. ಎಲ್ಲ ಮನಸ್ಸಿನಲ್ಲಿ ವಿಕೃತ ಆಕ್ರೋಶ, ದ್ವೇಷ, ಅಸೂಯೆ ತುಂಬ್ತಾ ಇದೆ. ಅದರಿಂದ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಬೇಕಾದ ಸಿಗ್ತಾ ಇಲ್ಲ. ಅದಕ್ಕಾಗಿ ಮನುಷ್ಯ ಕೊನೆಗೆ ಎಲ್ಲಿಗೆ ಹೋಗಬೇಕು ಅಂದರೆ ದೈವತ್ವದ ಕಡೆ ಹೋಗಬೇಕು, ದೈವತ್ವದ ಮಳೆ ಹೊರಬೇಕು. ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಈಡೇರುತ್ತದೆ. ಮೇಲಾಗಿ ಈ ಸ್ಥಳ ಮಹತ್ವೇ ನಾನು ಹಿಂದೆ ಬಂದಿದ್ದೇ ಇಲ್ಲಿ, ಇದನ್ನು ನೋಡಿದೆ. ಇದೇ ಹಿಂದೆ ಯಾವುದೋ ಋಷಿಗಳ ಮುನಿಗಳ ಒಂದು ಆಶ್ರಮವಾಗಿದ್ದು ಇಲ್ಲಿ ಅನೇಕ ಪರಮಾತ್ಮನ ಈಶ್ವರನ ಸೇವೆಗಳು ಕಾರ್ಯಗಳು ನಡೀತಾ ಇತ್ತು. ಇಲ್ಲಿ ಅನೇಕ ಧಾರ್ಮಿಕ ಚಿತ್ರ ನಡೀತಾ ಇತ್ತು. ಅದು ಇತ್ತೀಚೆಗೆ ಮತ್ತೆ ಪುನಃ ನಮ್ಮ ಗೋವಿಂದರಾಜು ಮುಂದಾಳುತನದಲ್ಲಿ ಒಂದು ಕೋಟಿಗಟ್ಟಲೆ ಖರ್ಚು ಮಾಡೋದಲ್ಲ ದೇವಾಲಯಗಳು ಮಾಡಿ ಆ ಭಗವಂತನ ಸೇವೆಗೆ ಮತ್ತೆ ಕಕ್ಕಣಿಬದ್ಧವಾಗಿದ್ದಾರೆ. ಅಂದರೆ ಇದು ಪರಮಾತ್ಮನ ಪ್ರೇರಣೆ, ಪ್ರೋತ್ಸಾಹ ಮತ್ತು ಅವನ ಆಶೀರ್ವಾದ. ಆ ಭಗವಂತ ಪುನಃ ಮತ್ತೆ ಇದೇ ನೆಲದಲ್ಲಿ ಬಂದು ನೆಲೆಸಿ ಸಮಸ್ತ ಬದುಕುಗಳ ಉದ್ಧಾರ ಮಾಡಲಿಕ್ಕೆ ಗೋವಿಂದರಾಜ ಮುಖಾಂತರ ಮುಂದಾಗಿದ್ದಾರೆ. ಅಂದರೆ ಇದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಪಾರಂಪರಿಕವಾಗಿ ಬಂದಂಥ ದೈವ ಶಕ್ತಿ ಪುನಃ ಇಲ್ಲಿ ಮೇಳೈಸ್ತಾ ಇದೆ. ಕೋಡಿಮಠದ ಶ್ರೀಗಳು ರಾಜ್ಯದ ಜನತೆಗೆ ಆಶಾದಾಯಕ ಸಂದೇಶ ನೀಡಿದ್ದಾರೆ. ಕಳೆದ ವರ್ಷ ಅಧಿಕ ಮಳೆಯಾಗಿದ್ದ ಪರಿಣಾಮ ಈ ಬಾರಿ ಸಕಾಲದಲ್ಲಿ ಮಳೆಯಾಗಿಲ್ಲ. ಆದರೆ ಮುಂದಿನ ಶ್ರಾವಣ ಮಾಸದಿಂದ ಉತ್ತಮ ಮಳೆಯಾಗೋ ಲಕ್ಷಣಗಳಿದ್ದು ರೈತರು ಆತಂಕ ಪಡೋ ಅಗತ್ಯವಿಲ್ಲ ಅಂತ ಶ್ರೀಗಳು ಹೇಳಿದ್ರು. ಉತ್ತಮ ಮಳೆಯೊಂದಿಗೆ ಕೃಷಿ ಚಟುವಟಿಕೆಗಳು ಚುರುಕುಗೊಂಡು ರಾಜ್ಯದಲ್ಲಿ ಸುಭಿಕ್ಷತೆ ನೆಲೆಸುತ್ತೆ. ಜನರೆಲ್ಲರೂ ವಿಶ್ವಾಸ ಮತ್ತು ಧೈರ್ಯದಿಂದ ಇರಬೇಕು ಅಂತ ಕೋಡಿಮಠದ ಶ್ರೀಗಳು ಆಶೀರ್ವಚನ ನೀಡಿದ್ರು. ಸುಮಾರು 40ರಿಂದ 50 ವರ್ಷಗಳ ಇತಿಹಾಸ ಹೊಂದಿರುವ ಹೆಜ್ಜಾರು ಗ್ರಾಮದ ಶ್ರೀ ಮುನೇಶ್ವರ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಕ್ತಿ ಮತ್ತು ವೈದಿಕ ಸಂಪ್ರದಾಯದೊಂದಿಗೆ ಅದ್ದೂರಿಯಾಗಿ ನೆರವೇರಿತು. ನೂರಾರು ಭಕ್ತರು ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದರು. ಸ್ಪೀಡ್ ನ್ಯೂಸ್ ಕನ್ನಡ, ರಾಮನಗರ.